यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ರಾಮಲಿಂಗಾರೆಡ್ಡಿ ಅವರು ಹೇಳಿದರು ದ್ವೇಷ ಭಾಷಣ ಏನದ ಯತ್ನಾಳವರಲ್ಲ, ಅವ್ರಕ್ಕಿಂತ ಜಾಸ್ತಿ ಬಿಜೆಪಿಯವರು ಸೇರಿದಂತೆ ಬೇರೆದವ್ರು ಏನಿದ್ದಾರೆ ಬಿಜೆಪಿಲಿರುವಂಥ ಮೋದಿಯವರು ಅವರು ಹೆಚ್ಚಿನ ಒಂದು ದ್ವೇಷ ಭಾಷಣ ಮಾಡ್ತಾರೆ. ಅದಕ್ಕೆ ಈ ರೀತಿ ಒಂದು ಯತ್ನಾಳ್ ಭಾಷಣ ಅಷ್ಟು ದ್ವೇಷ ಇಲ್ಲ ಇಲ್ಲ ಅಂದ್ರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನಾಗ ತಿಳ್ಕೊಂಡಾರೆ, ನಮ್ಮ ಜಿಲ್ಲಾ ಉಸ್ತುವಾರಿಗಳಿಗಿಂತ ಹೆಚ್ಚು ತಿಳ್ಕೊಂಡಾರ ಅಂದ್ರೆ ಅವ್ರಿಗೆ ಅಭಿನಂದನೆ. ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿಗೆ ಭಾಳ ತ್ರಾಸ ಆಗ್ತಿತ್ತು. ಅಂದರೆ ರಾಮಲಿಂಗಾರೆಡ್ಡಿ ಅವರು ಒಬ್ಬ ಅನುಭವಿ, ಒಬ್ಬ ಒಳ್ಳೆ ರಾಜಕಾರಣಿ. ಆ ಪಕ್ಷ ಪಂಗಡ ಬೇರೆ, ಅತ್ಯಂತ ಒಬ್ಬ ಹೃದಯವಂತ ರಾಜಕಾರಣಿ. ಡೀಸೆಂಟಾಗಿ ಅವರು ನಾವು ನೋಡ್ತೀನಿ ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ನಮ್ಗೆ ಅವ್ರಿಗೆ ದರ್ಶನ ಆಗ್ತಾರೆ. ಆದರೆ ಅವರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಒಬ್ಬ ಸಚಿವರಾಗಿ ಹೆಂಗಿರ್ಬೇಕು ಅಂತ ಇದು ಅದ. ಅದಕ್ಕೆ ಹೇಳಿದ್ದಕ್ಕೆ ದ್ವೇಷ ಭಾಷಣ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಒದ್ದು ಹೊರಗೆ ಹಾಕ್ಬೇಕು. ಒಳಗೆ ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋಣ ಅವ್ರ ದ್ವೇಷ ಅಲ್ಲಿ ಅವ್ರು ಪಾಕಿಸ್ತಾನ ಚಲೋ ಅಂದ್ಮ್ಯಾಗ ನಾವು ಬೇಯಬೇಕಲ್ಲ ಮಕ್ಕಳಿಗೆ. ಭಾಷಣ ಎಲ್ಲಿ ಚಲೋ ಆಗ್ತದೆ? ನಮ್ಮ ದೇಶದ ಅನಾದ್ಯಂತ ಪಾಕಿಸ್ತಾನ ಪರವಾಗಿ ಮಾತಾಡಬೇಕ. ಭಯೋತ್ಪಾದಕರು ಯಾರು? ಹಿಂದೂಗಳ ಅವರೇ ಮಾಡೋರೆ, ಅವರೇ ಬೆಂಕಿ ಹಚ್ಚೋರು ಅವರೇ, ಬಾಂಬ್ ಹಾಕೋರು ಅವರೇ. ಅದಕ್ಕೆ ನಾವು ಬೈಬೇಕಾಗ್ತದೆ. ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದರು ಅಂತಾರೆ. ತಾಯಿಗಣ್ಣ ನನ್ನ ಮಕ್ಕಳ ಅಂತ ಹೇಳಬೇಕಾಗ್ತದೆ. ಇದು ದ್ವೇಷ ಹಾಕೋದಿಲ್ಲ, ಇದು ದೇಶ ಪ್ರೀತಿ ಆಗ್ತದೆ. ಕೆಲವೊಂದು ಹಲ್ಕಟ್ ಶಬ್ದ ಇರ್ಬೋದು, ಅದರ ಒಂದೊಂದು ದೇಶ ಪ್ರೇಮ ಅದರಲ್ಲಿ ಬಂದ್ಬಿಡ್ತದೆ. ಅಲ್ಲ ಅಂದ್ರೆ ಈಗ ಚೇಂಜಸ್ ಏನು ಮಾಡಬೇಕಾಗಿದೆ? ಚೇಂಜಸ್ ಮಾಡೋದು ಸರಿಯಾಗಿ ಸ್ಪಷ್ಟತೆ ಇಲ್ಲ. ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ. ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ. ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ. ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ. 19A ಸ್ಪಷ್ಟವಾಗಿ ಹೇಳ್ತಾ ಅಭಿವ್ಯಕ್ತ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಕಸ್ಕೋಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ. ನಾವು ಇದನ್ನು ಸುಪ್ರೀಂ ಕೋರ್ಟ್ ಹೊರಗಿದ್ರು ನಾವು ಅದನ್ನು ಇವರು ಗವರ್ನರ್ ಸಹಿ ಆಗಿ ಬರ್ಬೇಕಲ್ಲ. ಮೊದಲು ಗವರ್ನರೇ ಅವ್ರು ಸ್ಪಷ್ಟೀಕರಣ ಕೇಳ್ತಾರೆ. ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನು ಮತ್ತೆ ನೀವು ಇದನ್ನ ಓವರ್ಲ್ಯಾಪ್ ಯಾಕೆ ಮಾಡ್ಲಿಕ್ಕೆ? ಇವ್ರು ಏನು ಹೇಳ್ತಾರೆ, ನಾ ಸಂವಿಧಾನ BJP ಅವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಕತ್ತಾರ, ನಾವಲ್ಲ. ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡೋದಂಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಸಂವಿಧಾನಕ್ಕೆ ಅಪಮಾನ ಮಾಡ್ಲಕತ್ತಾರ. ಈಗ ನೋಡ್ರಿ, ನಾನು ನಿನ್ನೆ ನಾವು ಅವ್ರಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡಿದು ಮಾತಾಡಿದೆ. ಮೇಲೆ ರಾಹುಲ್ ಗಾಂಧಿ ಒಳಗೆ ಏನು ಬರ್ದಾರೋ ಗೊತ್ತಿಲ್ಲ. ಅವ್ನು ಎರೆ ಬಿಟ್ಟು ಬರೋದಿಲ್ಲ. ಅವ್ನು ಹಿಡ್ದಾನಂದ್ರೆ ನಾವು ಸ್ವಲ್ಪ ಕಲ್ತಾವ, ನಾ ಹಿಡಿದು ಸ್ವಲ್ಪ ಅವ್ನಿಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರಲ್ಲ ಸಿದ್ದರಾಮಯ್ಯ ಅವರು, ಇದ್ರೊಳಗೆ ಏನಿದೆ ಗೊತ್ತೇನೆ ಆತ ಹೇಳಿ. ನಾನು ಕೇಳಿದ ಏನಿದೆ ಓದ್ಲಕ್ಕೆ ಬರಲಿಲ್ಲ ಸಿದ್ದರಾಮಯ್ಯ ಅಂತ. ನಿಮಗೂ ಸಂವಿಧಾನ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನೀವು ಹಿಂದೆ ಕೂತ ಸಕ್ರಿಯ ಮಂತ್ರಿಗೂ ಗೊತ್ತಿಲ್ಲ ಅಂತ ಹೇಳಿ. ಬಬಲೇಶ್ವರದಲ್ಲಿ ಹೋರಾಟ ನಡೀತಾ 29 ಅನುಯಾಯಿಗಳ ನೋಡೋಣ ಅಲ್ಲಿ ಯಾರ ಪಕ್ಕ ಹಿಂದೂಗಳು ಬರ್ತಾರೆ. ಅದ್ರ ಮ್ಯಾಗಿನ ನೀವು ಪಾಲ್ಗೊಳ್ಳಿ. ಯಾರು ನಿಜವಾದ ಕಟ್ಟರ್ ಹಿಂದೂಗಳು ಅಲ್ಲಿ ಪಾಲ್ಗೊಂಡ್ರೆ ಹೋಗ್ತಾರೆ. ಸುಮ್ಮನೆ ನಕಲಿ ಹಿಂದೂಗಳು ಹೋದ್ರೆ ಅಲ್ಲಿ ಯಾಕೆ ಹೋಗ್ತಾರೆ? ಹಂಗೇನಿಲ್ಲ. ನಾವು ಬೇರೆ ಕಡೆ ಎಲ್ಲೆಲ್ಲಿ ನೀವು ಕೂಡ ಮಾಡ್ತೀವಿ ಅಂತ ಎಲ್ಲೆಲ್ಲಿ ನಾವು ಮಾಡ್ತೀವಿ. ನಾವು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀವಿ. ಪ್ರಾರಂಭ ಮಾಡಿ ಮುಂದುವರ್ಸಿ ನಾವು ಮಾಡ್ತೀವಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।